ನಿಮ್ಗೆ ಸೇಮ್ ಬಜೆಟ್ ಅಲ್ಲಿ ಕೊಡ್ತೀನಿ. 250 ಗೆ ಕೊಡ್ತೀನಿ ಸರ್. 175,000 ಡೌನ್ ಪೇಮೆಂಟ್ ಮಾಡ್ಬೇಕು ಇದಕ್ಕೆ. ಓಕೆ, ಸೊ ಇದಕ್ಕೆ ಲೋನ್ ಹೋಗೋದ್ರೆ ಎಷ್ಟಾಗ್ಬೋದು ಸರ್? ಇದು 60,000 ತಗೊಂಡ್ಬನ್ನಿ, 2,50,000 ಲೋನ್ ಮಾಡಿಸ್ಕೊಡ್ತೀನಿ. 2,50,000 ಫೈನಲ್ ವಿತ್ NOC ಜೊತೆ ಕೊಡ್ತೀನಿ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 14 ಮಾಡಲ್ ಸಿಂಗಲ್ ಓನರ್ 2,85,000 ಗೆ ಮಾಡ್ಕೊಡ್ತೀನಿ. ಗಾಡಿ ಎಷ್ಟೇ ಟ್ರಿಪ್ ಹೋಗ್ಲಿ ಆರಾಮಾಗಿ ಕೂಡ್ಬೋದು. ಆರಾಮಾಗಿ ಮೈಲೇಜ್ 115-16 ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ಬಜೆಟ್ ಅಲ್ಲೇ ಐತ್ ಗಾಡಿ. ಶರಣ್ರಿ, ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ AR ಕಾರ್ಸ್ ಅನ್ನೋದಕ್ಕಿಂತ ಬಂದಿದ್ದೀನಿ ಯಾವ ಕಾನ್ಸೆಪ್ಟ್ ತಗೊಂಡು ವಿಡಿಯೋ ಮಾಡೋಣ ಅಂತ ಕನ್ಫ್ಯೂಸ್ ಆಗಿದೆ. 1,75,000 ಆಯ್ತು, 2,75,000 ಆಯ್ತು, 2,50,000 ಆಯ್ತು, ಇನ್ಯಾವ್ದು ಉಳಿದಿದೆ ಸರ್? ಮಿಕ್ಸ್ ಮಾಡ್ಬಿಡೋಣ ಬನ್ನಿ ಸರ್ ಅಂತ ಅಂದೆ. ಸರ್ ನಾ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಸರ್. ಥ್ಯಾಂಕ್ ಯು ಸರ್. ನಿಮ್ ತಲೆಯಲ್ಲಿ ಯಾವ್ದಾದ್ರು ಕಾನ್ಸೆಪ್ಟ್ ಇದ್ರೆ ಹೇಳಿ ಸರ್. ಎಲ್ಲಾನು ಆಲ್ಮೋಸ್ಟ್ ಇವತ್ತು ಸ್ಪೆಷಲ್ ಎಡಿಷನ್ ಗಾಡಿಗಳು, ಅದು ವಿತ್ ಸನ್ ರೂಫ್, ಏರ್ ಬ್ಯಾಗ್, ABS ಫೀಚರ್ ಇರೋದು. ಆಲ್ಮೋಸ್ಟ್ 90 ಒಂದೇ ಪ್ರೈಸ್ 2.5 ಲಕ್ಷ. 2.5 ಲಕ್ಷ ಕ್ರೂಸ್ ತಗೊಂತೀರಾ ಕೊಡ್ತೀನಿ. ಸ್ವಲ್ಪ ಬಜೆಟ್ 275 ಗೆ ನಿಮ್ಗೆ ಇದು ಸಿಗುತ್ತೆ. i20 8 ಏರ್ ಬ್ಯಾಗ್ಸ್ ಗಾಡಿ. 8 ಏರ್ ಬ್ಯಾಗ್ಸ್ 8 ಏರ್ ಬ್ಯಾಗ್ಸ್ ಗಾಡಿ ಕೊಡ್ತಾ ಇದೀನಿ. ಹೋಂಡಾ ಸಿಟಿ ಬೇಕಾ? 10 ಮಾಡಲ್ ವಿತ್ ಫಿಟ್ಟಿಂಗ್ ಗಾಡಿ 2.5. ಇನ್ನ ಕಡಿಮೆ ಬೇಕಾ? 2009 ಮಾಡಲ್ ಕೊಡ್ತೀನಿ. ಪೋಲೋ ಬೇಕಾ? ಹೈಲೈನ್ ಟಾಪ್ ಎಂಡ್ ಮಾಡಲ್. ಬನ್ನಿ ಸರ್, 2.5 ತಗೊಂಡೋಗಿ. ಹಾಗೆ ನಿಮ್ಗೆ ಇದು ಸುಮ್ನೆ ಹೈಲೈಟ್ಸ್ ಇಂಟ್ರೊಡಕ್ಷನ್ ಆಗಿರುತ್ತೆ. ನಿಮ್ಗೆ ವಿಡಿಯೋದಲ್ಲಿ ನೋಡಿ ಇನ್ ಡೀಟೇಲ್ ಆಗಿ ನಿಮ್ಗೆ ಕೊಡ್ತೀನಿ. ಅಂಡ್ ಹಿಂದ್ಗಡೆ ನೋಡೋದು 1.6 ರೇರ್ ಸಿಗೋದು ಗಾಡಿ, ರೆಡ್ ಕಲರ್ ಆಗಿರುತ್ತೆ. ಪ್ರೈಸಿಂಗ್ ಅಲ್ಲೂ ಕೊಡ್ತೀರಾ ಅಂತ ಹೇಳ್ಬೋದು. AR ಕಾರ್ಸ್ ಅಂದ್ರೆ ಪ್ರೈಸಿಂಗು. ಅಂಡ್ ಮತ್ತೊಂದು ಹೇಳ್ತೀನಿ, AR ಕಾರ್ಸ್ ಅಂದ್ರೆ ವೋಲ್ಸ್ ವ್ಯಾಗನ್ ಅಂದ್ರೆ AR ಕಾರ್ಸ್ ಅಂತ ಹೇಳ್ಬೋದು. ಬನ್ನಿ ನೋಡಿ, ಇಲ್ಲಿ 1 2 3 ಯಾವ ಕಲರ್ ಬೇಕು ಕೊಡ್ತೀನಿ. ವೈಟ್ ಬೇಕಾ ಕೊಡ್ತೀನಿ, ಗ್ರೇ ಬೇಕಾ ಕೊಡ್ತೀನಿ, ರೆಡ್ ಬೇಕಾ ಕೊಡ್ತೀನಿ, ಬ್ಲಾಕ್ ನಮ್ ಕ್ಯಾಟ್ಲಾಗ್ ಅಲ್ಲಿ ಆನ್ ದ ವೇ ಬರ್ತೈತೆ. ನಿಮ್ಗೆ 2 days ಅಲ್ಲಿ ಬ್ಲಾಕ್ 3 ಗಾಡಿ ಬ್ಲಾಕ್ ಬರ್ತೈತೆ ನಿಮ್ಗೆ. ಸೇಮ್ ಹೈಲೈನ್ 11 ಮಾಡಲ್ ಸೇಮ್, ಅದು 2.5 ಕೊಡ್ತೀನಿ. ಅಂಡ್ ಅಡ್ರೆಸ್ ಸರ್? ಸರ್ ಅಡ್ರೆಸ್ ಬರೀ AR ಕಾರ್ಸ್ ಹೊಡಿರಿ ಸರ್, ಗೊತ್ತಾಗ್ಬಿಡುತ್ತೆ. ಅಂಡ್ ಸರ್, ಇವಾಗ ಲೋನ್ಗೆ ಹೋಗ್ತಾರೆ ನೀವು, ಯಾಕಂದ್ರೆ ಕರ್ನಾಟಕ ಗಾಡಿನೂ ಇಟ್ಟಿರ್ತೀರಾ ಅಂತ ಹೇಳ್ಬೋದು. ಲೋನ್ ಹೋಗೋದಾದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ ಹೆಂಗೆ ಸರ್? ಆಲ್ಮೋಸ್ಟ್ ನಿಮ್ಗೆ ನಮ್ಮ ಹತ್ರ ರೆಡಿ NOC ಇರುತ್ತೆ. ಸಪೋಸ್ ಈ ಗಾಡಿ MH NOC ರೆಡಿ ಬಂದೈತೆ, ಅದಕ್ಕೂ ಲೋನ್ ಮಾಡ್ಕೊಡ್ತೀನಿ ಟ್ಯಾಕ್ಸ್ ಪೇ ಮಾಡಿ. 2010 ಮಾಡಲ್ ಪ್ರೈವೇಟ್ ಅಲ್ಲೂ ಮಾಡ್ಕೊಡ್ತೀನಿ. 1.5 ಆಗುತ್ತೆ. ಬ್ಯಾಂಕ್ ಲೋನ್ ಬೇಕಂದ್ರೆ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಗಾಡಿಗೆ NOC ಬಂದೈತೆ. NOC ಬಂದಿರೋ ಗಾಡಿ ಮಾತ್ರ ಆಗುತ್ತೆ ಲೋನ್. ಟ್ಯಾಕ್ಸ್ ಕಟ್ಟಿ 1 ವಾರದಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಗಾಡಿ ಇದ್ರೆ ಬರೀ 1 day ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಶೋರ್ ಸರ್, 1 day ಅಲ್ಲಿ ನಿಮ್ಗೆ ಲೋನ್ ಸಿಗುತ್ತೆ. ಅಂಡ್ ಲೋನ್ ಅಲ್ಲ, ಡೆಲಿವರಿನೇ 1 day. ಮಾರ್ನಿಂಗ್ ಬುಕ್ ಮಾಡಿದ್ರೆ ಈವ್ನಿಂಗ್ ಗಾಡಿ ಕೊಡ್ತೀನಿ. ಮಾರ್ನಿಂಗ್ ಆಟೋದಲ್ಲಿ ಬಂದ್ರೆ ಸಂಜೆ ಕಾರಲ್ಲಿ ಹೋಗ್ಬೋದು. ಓಕೆ, ಸೂಪರ್ ಸರ್. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ ಸರ್. ಶೋರ್ ಸರ್. ಸರ್, ತುಂಬಾ ದಿನ ಆಯ್ತು ವೋಲ್ಸ್ ವ್ಯಾಗನ್ ಕವರ್ ಮಾಡಿರ್ಲಿಲ್ಲ. ಅದು ರೆಡ್ ಕಲರ್ 2 ಗಾಡಿಗಳಿದೆ ಸರ್. ಅದು ಒಂದು MH ಪಾಸಿಂಗ್, ಒಂದು ಕರ್ನಾಟಕ ಪಾಸಿಂಗ್. ಯಾವ್ದು ಬೇಕಾದ್ರೂ ತಗೊಳ್ಬಹುದು ಅಂತ ಹೇಳ್ತೀನಿ. ಪ್ರೈಸಿಂಗ್ ಹೇಳೋದಾದ್ರೆ ಸರ್ ಹೇಳಿ ಸರ್. ಪ್ರೈಸಿಂಗ್ ಈ ಸತಿ ಪೋಲೋ ನಿಮ್ಗೆ 2.5 ಬೇಕಂದ್ರೂ ಕೊಡ್ತೀನಿ. 275 ಬಜೆಟ್ ಅಲ್ಲೂ ಐತೆ, 3.5 ಬಜೆಟ್ ಅಲ್ಲೂ ಐತೆ ಸರ್. ಫಸ್ಟ್ ಗಾಡಿ ತೋರಿಸ್ತಾ ಇದೀನಿ 1.6 TSI GTI ಬರುತ್ತೆ. ಇದು ಬಂದ್ಬಿಟ್ಟು 1600cc ಬರುತ್ತೆ ಗಾಡಿ. ಸಿಂಗಲ್ ಓನರ್ ಗಾಡಿ 59,000 ನೋಡೈತೆ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಗಾಡಿಗಳು ಮಾರ್ಕೆಟ್ ಅಲ್ಲಿ 1.2. ಹೌದು, ಇದು ರೇರ್ ಎಡಿಷನ್ ನಿಮ್ಗೆ. ಓಕೆ, ನಿಮ್ಗೆ ಇದಕ್ಕೆ ಏನ್ ಕಂಪಾರಿಸನ್ ಮಾಡೋದಾದ್ರೆ ಸರ್ ಏನು ಇಂಜಿನ್ ವಾಯ್ಸ್ ನಿಮ್ಗೆ ಹೆವಿ ಇಂಜಿನ್ ಬರುತ್ತೆ. ನಿಮ್ಗೆ ಪವರ್ ಪ್ಲಸ್ CC ಜಾಸ್ತಿ ಬರುತ್ತೆ. ಇದು ಬಂದ್ಬಿಟ್ಟು NOC ಬಂದೈತೆ. ಟ್ಯಾಕ್ಸ್ ಎಲ್ಲ ಪೇ ಮಾಡಿದೀವಿ. ಇದು ಆಕ್ಚುಲಿ ಪ್ಯೂರ್ ಗಾಡಿ ಮಾಡ್ಸಿದೀವಿ. ಇಲ್ಲಿ ಟ್ರಾನ್ಸ್ಫರ್ ಮಾಡಿದೀವಿ. ಇದು ಫೈನಲ್ ಬಂದ್ಬಿಟ್ಟು 375 ಕೋಟ್ ಮಾಡ್ತಾ ಇದೀವಿ. ಫೈನಲ್ 3,75,000 ಕೋಟ್ ಮಾಡ್ತಾ ಇದೀವಿ. 11 ಮಾಡಲ್ 59,000 ನೋಡಿರೋ ಗಾಡಿ 350 ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ವಿತ್ NOC ವಿತ್ ನಂಬರ್ ಆಗೈತೆ. ಇದು ಆಲ್ರೆಡಿ ಬರೀ ನಂಬರ್ ಪ್ಲೇಟ್ ಆಗ್ಬೇಕು. ಓಕೆ, ವಿತ್ ನಂಬರ್ 350 ಮಾಡ್ಕೊಡ್ತೀರಾ? ಹೌದು. ಓಕೆ, ಅಂಡ್ ಇದು ಡೀಸೆಲ್ ವೇರಿಯಂಟ್ ಅಲ್ವಾ ಸರ್? ಇಲ್ಲ, ಪೆಟ್ರೋಲ್. ಇದು ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಏನ್ ಕೊಡುತ್ತೆ ಸರ್ ಇದು? ಸರ್ ಮೈಲೇಜ್ ಬಂದ್ಬಿಟ್ಟು ಒಂದು 14 ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಬಿಕಾಸ್ 13 ಇಂದ 14 1.6 ಇಂಜಿನ್. ಇದು ಬಾಡ್ವಾ ಸ್ವಲ್ಪ ಇನ್ನೊಂದು ಬಜೆಟ್ ಅಲ್ಲಿ ಬೇಕು. ಇದನ್ನ ಸ್ವಲ್ಪ ಇಂಟೀರಿಯರ್ ತೋರಿಸ್ಬಿಡ್ತೀನಿ ಸರ್ ಯಾವ ತರ ಬರುತ್ತಂತ. ಅಂಡ್ ನೋಡಬಹುದು ಟೈರ್ ಕಂಡೀಷನ್ ಎಲ್ಲ ಯಾವ ತರ ಬರುತ್ತೆ ತೋರಿಸ್ತಿದ್ದೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಮಾಡಲ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗೈತೆ. ಡ್ಯೂಯಲ್ ಏರ್ ಬ್ಯಾಗ್, ABS, ಅಲೋ ವೀಲ್ಸ್, 70% ಇದೈತೆ. ಟೈರ್ಸ್ ಐತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸವ್ರೆ ಅಡಿಷನಲಿ ಆಫ್ಟರ್ ಮಾರ್ಕೆಟ್. ಗಾಡಿ ಪಾಲಿಶ್ ಆಗಿಲ್ಲ. ಪಾಲಿಶ್ ಜೊತೆ ಕೊಡ್ತೀನಿ. ಫೈನಲ್ ಟು ಫೈನಲ್ 3.5 ಕೊಡ್ತೀನಿ ಸರ್. 3,50,000 ಫೈನಲ್ ಮಾಡ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಆದ್ರೆ ಸಿಗುತ್ತೆ. 175,000 ಡೌನ್ ಪೇಮೆಂಟ್ ಮಾಡ್ಬೇಕು ಇದಕ್ಕೆ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಸೇಮ್ 2011 ಮಾಡಲ್ ಕಂಫರ್ಟ್ ಲೈನ್ ಕೊಡ್ತಾ ಇದೀನಿ. 325 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 3,10,000 ಕೊಡ್ತೀನಿ ಸರ್.
3,10,000 ಗೆ ಈ ಗಾಡಿ ನಿಮ್ಗೆ ಡುವೆಲ್ ಟೋನ್ ಕಂಪ್ನಿಯಿಂದ ಬಂದಿದೆ ಸರ್ ಇದು? ಇಲ್ಲ, ಅಡಿಷನಲ್ ಹಾಕ್ಸಿರೋದು. ಓಕೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಈ ಗಾಡಿಗೆ ಬರೋದಿಲ್ಲ ಬಿಕಾಸ್ ಕಂಫರ್ಟ್ ಲೈನ್ ಆಗಿರುತ್ತೆ ನೋಡಬಹುದು. ಅಂಡ್ ಓಡಿರೋದು ಎಷ್ಟು ಸರ್ ಇದು? ಸರ್ ಇದು ಬಂದ್ಬಿಟ್ಟು 79,000 ಓಡೈತೆ. 78,000 ಚೇಂಜ್ ಓಡೈತೆ. ರೆಕಾರ್ಡೆಡ್ ಸಿಗುತ್ತೆ? ರೆಕಾರ್ಡೆಡ್ ವಿತ್ ಇದು ಮೀಟರ್ ವ್ಯಾರಂಟಿ ಇರುತ್ತೆ ಗಾಡಿಗೆ. ಓಕೆ. ಸೊ ಇದಕ್ಕೆ ಲೋನ್ ಹೋಗೋದ್ರೆ ಎಷ್ಟಾಗ್ಬೋದು ಸರ್? ಇದು 60,000 ತಗೊಂಡ್ಬನ್ನಿ, 2,50,000 ಲೋನ್ ಮಾಡಿಸ್ಕೊಡ್ತೀನಿ. ಹಾಗೆ ನಮ್ಗೆ ಈ ಕಲರು ಬೇಡ, ಇನ್ನೊಂದ್ ಕಲರು ಬೇಕಂದ್ರೆ? ಇನ್ನೊಂದ್ ಬೇಕಂದ್ರೆ ಬಜೆಟ್ ಅಲ್ಲಿ ಬೇಕಂದ್ರೆ 3 ಲಕ್ಷ ಬೇಡ, ನನ್ನ ಹತ್ರ 2.5 ಐತೆ ಅಂದ್ರೂ 2.5 ಕೊಡ್ತೀನಿ. 10 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, NOC ಗೂ ವೇಟ್ ಮಾಡಂಗಿಲ್ಲ ಸರ್. ಸೆಕೆಂಡ್ ಓನರ್ ಗಾಡಿ NOC ರೆಡಿ ಐತೆ. ಓಕೆ. ನಿಮ್ಗೆ 71,000 ನೋಡೈತೆ. ಟಾಪ್ ಎಂಡ್ ಮಾಡಲ್ ಹೈಲೈನ್ ಬರುತ್ತೆ. ಓಕೆ. ಓಡಿರೋದು 71, ರೆಕಾರ್ಡೆಡ್ ಮೀಟರ್ ಗ್ಯಾರಂಟಿ ಇರುತ್ತೆ. ಓಕೆ. ಹಾಗೆ ನೋಡಬಹುದು ಟೈರ್ ಕಂಡೀಷನ್ ತೋರಿಸ್ತೀನಿ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸೋದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಎಲ್ಲ ಬರುತ್ತೆ. ಅಂಡ್ ಕಂಪ್ನಿದ್ದು ಏನೇನಾಗಿರ್ತಾರೆ ಅದೇ ಆಗಿರುತ್ತೆ. ಅಂಡ್ 71,000 ಓಡಿರೋ ಗಾಡಿಗೆ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಸರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 275 ಕೋಟ್ ಮಾಡ್ತಾ ಇದೀವಿ. 2,50,000 ಫೈನಲ್ ವಿತ್ NOC ಜೊತೆ ಕೊಡ್ತೀನಿ. ವಿತ್ ಕೆ ಬೇಕಾ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 295 ಮುಗಿಸ್ಕೊಡ್ತೀನಿ. ಓಕೆ. ಕೆ ರಿಜಿಸ್ಟ್ರೇಷನ್ ಜೊತೆ. ಹಾಗೆ ನೆಕ್ಸ್ಟ್ ಗಾಡಿ ಇನ್ನ ನೆಕ್ಸ್ಟ್ ಗಾಡಿ ಬೇಕಾ? ಬಜೆಟ್ ಅಲ್ಲಿ ಬೇಕಾ? ನಿಮ್ಗೆ ಆರ್ಚ್ ಪ್ಯಾಕ್ ಬೇಡವಾ? ಸೆಡಾನ್ ಬೇಕಾ? ಹೋಂಡಾ ಸಿಟಿ ಕೊಡ್ತಿದ್ದೀನಿ. ಇದು 58,000 ರೆಕಾರ್ಡೆಡ್ ಓಡಿರೋದು. 275 ಕೋಟ್ ಮಾಡ್ತಾ ಇದೀವಿ. ಫೈನಲ್ ರೇಟ್ 250 ಮಾಡ್ಕೊಡ್ತೀನಿ. ಒಂದ್ಸತಿ ಗಾಡಿ ನೋಡಿ. ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಬರುತ್ತೆ ನಿಮ್ಗೆ. ಬಲೂನ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಡ್ಯುಯಲ್ ಏರ್ ಬ್ಯಾಗ್, ABS, ಅಲೋವಿಲ್ಸ್, ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು 50-60 ಸಾವಿರ ಎಕ್ಸ್ಟ್ರಾ ಫಿಟ್ಟಿಂಗ್ ಐತೆ ಸರ್. ಓಕೆ. ಸೊ ಇದು ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದಾರಾ ಸರ್? ಹೌದು, ಸೀಟ್ಸ್ ಆಫ್ಟರ್ ಮಾರ್ಕೆಟ್ ಬಲೂನ್ ಸೀಟ್ಸ್ ಬರುತ್ತೆ. ಅದು ಬಲೂನ್ ಸೀಟ್ಸ್ ಗೆ ನಿಮ್ಗೆ 10,000 ಚಿಲ್ಲರೆ. ಅದು ಅಂದ್ರೆ ಕಂಫರ್ಟ್ನೆಸ್ ಗೆ ಇಂಟೀರಿಯರ್ ಚೆನ್ನಾಗಿ ಒಳ್ಳೆ ಸೋಫಾ ಇದ್ದಂಗೆ ಇರುತ್ತೆ ಸರ್ ನಿಮ್ಗೆ. ಗಾಡಿ ಎಷ್ಟೇ ಟ್ರಿಪ್ ಹೋಗ್ಲಿ ಆರಾಮಾಗಿ ಕೂಡ್ಬೋದು. ಆರಾಮಾಗಿ ಮೈಲೇಜ್ 115-16 ಎಕ್ಸ್ಪೆಕ್ಟ್ ಮಾಡಬಹುದು. ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ಬಜೆಟ್ ಅಲ್ಲೇ ಐತ್ ಗಾಡಿ. ನಿಮ್ಗೆ 320, 345 ವಿತ್ ನಂಬರ್ ಬೇಕಂದ್ರೆ ಮಾಡ್ಕೊಡ್ತೀನಿ. ಹೆಚ್ಚು ಕಡಿಮೆ ಅದ್ರಲ್ಲೂ ಮಾಡ್ಕೊಡ್ತೀನಿ. 1,320,000 ಗೆ ನಂಬರ್ ಜೊತೆ ಕೊಡ್ತೀನಿ. ವಿತ್ NOC ಬೇಕಂದ್ರೆ 2.5 ಮಾಡ್ಕೊಡ್ತೀನಿ. 2,50,000 2,50,000 ಗೆ ನಿಮ್ಗೆ ಆರ್ಚ್ ಬ್ಯಾಕ್ ಬೇಡ ಅಂದ್ರೆ ಸೆಡಾನ್ ಕೊಡ್ತೀನಿ. ಸೊ ಇವಾಗ NOC ತಗೊಂಡು ಕರ್ನಾಟಕದಲ್ಲಿ ಓಡಿಸಬಹುದಲ್ವ? ಆರಾಮಾಗಿ ಓಡಿಸಬಹುದು ಸರ್. ಪೆಟ್ರೋಲ್ ಗಾಡಿ ಏನು ಇಶ್ಯೂ ಇಲ್ಲ. ಇದ್ರಲ್ಲಿ ಇನ್ನ ಬೇಕಾ? ಇನ್ನ 10,000 ಬೇಕಾ? ಇನ್ನೊಂದ್ ಗಾಡಿ ಐತೆ 2010 ಮಾಡಲ್. ಸೇಮ್ ಇದ್ರಲ್ಲಿ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಐತೆ ಇದ್ರಲ್ಲೂ ಸೇಮ್ ಐತೆ ಸರ್. ಅಲೋವಿಲ್ಸ್ ಇಂದ ಹಿಡ್ದು ಸೀಟ್ಸ್, ನಿಮ್ಗೆ ಸ್ಟೇರಿಂಗ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಐತೆ. ಬರೀ ಒಂದ್ಸತಿ ಓಪನ್ ಮಾಡಿ ತೋರಿಸ್ಬಿಡಿ. ಓಕೆ. ಹಾಗೆ ನಿಮ್ಗೆ ಇಂಟೀರಿಯರ್ ಓಡಿರೋದು ಸರ್ ಇದು 92,000 ಓಡಿದೆ ಗಾಡಿ. ರೆಕಾರ್ಡೆಡ್ ಸಿಗುತ್ತಾ ಸರ್ ಇದಕ್ಕೆ? ವಿತ್ ಹಿಸ್ಟ್ರಿ ಜೊತೆ. ವಿತ್ ಹಿಸ್ಟ್ರಿ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಬಹುದು ನಿಮ್ಗೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಅಂಡ್ ಆ ಗಾಡಿದು ಈ ಗಾಡಿದು ಕಲರ್ ಅಷ್ಟೇ ಡಿಫರೆನ್ಸ್ ಆಗಿರುತ್ತೆ. ಹೌದು, ಇದು 9 ಮಾಡಲ್, ಅದಕ್ಕೆ 240 ಕೊಡ್ತಾ ಇದೀವಿ. ಇದು 10 ಮಾಡಲ್ 250 ಕೊಡ್ತಾ ಇದೀವಿ. 2,50,000, 2,40,000 ಇದಕ್ಕೆ ನೆಗೋಷಿಯಬಲ್ ಆಗುತ್ತಾ? ಇಲ್ಲ ಸರ್, ಫೈನಲ್ ಪ್ರೈಸ್ ಹೇಳಿರೋದು. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 265 ಫೈನಲ್ ನಿಮ್ ಚಾನೆಲ್. ಯಾಕಂದ್ರೆ ಬಜೆಟ್ ನಿಮ್ ಚಾನೆಲ್ ಇದು ವ್ಯೂವರ್ಸ್ ಅವರೆಲ್ಲ ಬಜೆಟ್ ನೋಡ್ಕೊಂಡ್ ಬರ್ತಾರೆ. ಅದಕ್ಕೆ ಫೈನಲ್ ಟು ಫೈನಲ್ ಹೇಳ್ಬಿಡ್ತೀವಿ. ಬಜೆಟ್ ನೋಡ್ಕೊಂಡ್ ಬರ್ತಾರೆ. ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ಅಡಿಷನಲ್ ಹಿಡನ್ ಚಾರ್ಜಸ್ ಏನಿರಲ್ಲ. RTO ಇರ್ಲಿ, ಕಮಿಷನ್ ಇರ್ಲಿ, ಏನಿರಲ್ಲ. ಏನ್ ಪ್ರೈಸ್ ಹೇಳಿರ್ತೀವಿ ಅದೇ ಫೈನಲ್. ಅಂಡ್ ಇಂಜಿನ್ ಗೇರ್ ಬ್ಯಾಕ್ಸ್ ವಾರಂಟಿನೂ ಇರುತ್ತೆ. ಸರ್ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ನೆಕ್ಸ್ಟ್ ಬನ್ನಿ, ಚಾವ್ಲೆಟ್ ಕ್ರೂಸ್ ಐತೆ. ನಿಮ್ಗೆ ಸೇಮ್ ಬಜೆಟ್ ಅಲ್ಲಿ ಕೊಡ್ತೀನಿ. 250 ಗೆ ಕೊಡ್ತೀನಿ ಸರ್. 250 ಗೆ ಚಾವ್ಲೆಟ್ ಕ್ರೂಸ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಬನ್ನಿ. 2010-11 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. NOC ರೆಡಿ ಐತೆ ಗಾಡಿದು. ಇಮಿಡಿಯೇಟ್ಲಿ ಕೇನು ಮಾಡಿಸ್ಕೊಬಹುದು. ಒಂದ್ಸತಿ ಗಾಡಿ ತೋರಿಸಿ. ಓಕೆ. ವಿತ್ ಇದ್ರಲ್ಲೂ ನಿಮ್ಗೆ ಎಲ್ಲ ಆಪ್ಷನ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್, ಆಂಪ್, ಊಫರ್ ಕೂಡ ಹಾಕೋರೆ. ಸನ್ ರೂಫ್ ಕೂಡ ಬರುತ್ತೆ ಗಾಡಿಯಲ್ಲಿ. ಓಕೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. 2 ಲೀಟರ್ ಇಂಜಿನ್ ಬರುತ್ತೆ ಡೀಸೆಲ್ ಅಲ್ಲಿ. ತುಂಬಾ ಜನ ಇದು ಇವಾಗ ಹೋಂಡಾ ಸಿಟಿ ಎಲ್ಲ ಮೈಲೇಜ್ ಬರಲ್ಲ, ಸ್ವಲ್ಪ ದೊಡ್ಡ ಗಾಡಿ ಕೇಳ್ತಾ ಇದೀರಾ, ಅವ್ರಿಗೆ ಮಾಡ್ಕೊಡ್ತೀನಿ. 250 ಗೆ ಫೈನಲ್ ಮಾಡ್ಕೊಡ್ತೀನಿ ಕ್ರೂಸ್. 2,50,000 ಗೆ ಕ್ರೂಸ್ ವಿತ್ NOC. ವಿತ್ NOC ಕೆ ಬೇಕಂದ್ರೆ 1,30,000 ಚೇಂಜ್ ಬರುತ್ತೆ. ಒಂದು 380 ಗೆ ಮುಗಿಸ್ಕೊಡ್ತೀನಿ ಸರ್. ನೆಗೋಷಿಯೇಟ್ ಆಗುತ್ತಾ? ಇಲ್ಲ, ಫಿಕ್ಸ್ ರೇಟ್ ಸರ್. ಫಿಕ್ಸ್ ಸರ್. ಇನ್ನೊಂದು i10 ಬೇಕಾ? 2010 ಮಾಡಲ್ ಗಾಡಿ ತುಂಬಾ ಚೆನ್ನಾಗೈತೆ. ಸೆಕೆಂಡ್ ಓನರ್ ವಿತ್ ಸನ್ ರೂಫ್ ಆಸ್ತಾ ಬರುತ್ತೆ ಸರ್ ಗಾಡಿಯಲ್ಲಿ. i10 ಅಲ್ಲಿ ಸನ್ ರೂಫ್ ಬರುತ್ತೆ. ರೇರ್ ಗಾಡಿಗಳು ಆಟೋಮೆಟಿಕ್ ಅಲ್ಲಿ. ಗಾಡಿ ಬಂದ್ಬಿಟ್ಟು ನಿಮ್ಗೆ ಒಂದು 70,000 ನೋಡೈತೆ ಸರ್. ಸಾರಿ, 60 ಚೇಂಜ್ ಓಡೈತೆ ಗಾಡಿ. ತುಂಬಾ ಚೆನ್ನಾಗೈತೆ. ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಫ್ಯಾಬ್ರಿಕ್ ಎಲ್ಲ ಬರುತ್ತೆ ನೋಡ್ಬೋದು. ಫ್ಯಾಬ್ರಿಕ್ ಸೀಟ್ ಬರುತ್ತೆ ಗಾಡಿಯಲ್ಲಿ. ರೆಕಾರ್ಡೆಡ್ ಸಿಗುತ್ತಾ ಸರ್ ಇದಕ್ಕೆ? ವಿತ್ ಹಿಸ್ಟ್ರಿ ಕೂಡ ಕೊಡ್ತೀವಿ. ಇಲ್ಲಾಂದ್ರೆ ನಿಮ್ 4 ಮ್ಯಾನ್ ಇದ್ರೆ, ಮೆಕ್ಯಾನಿಕ್ ಇದ್ರೆ ಓಪನ್ ಆಗಿ ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ. ಓಕೆ. ಗಾಡಿ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಇದು ನಿಮ್ಗೆ 345 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 1,320,000 ಗೆ ರಿಜಿಸ್ಟ್ರೇಷನ್ ಜೊತೆ ಕೊಡ್ತೀನಿ. ವಿತ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. NOC ಆದ್ರೆ
ವಿತ್ NOC ಅಂದ್ರೆ ನಿಮ್ಗೆ ಒಂದು 280 ಮುಗಿಸ್ಕೊಡ್ತೀನಿ 2,80,000 ವಿತ್ ಸನ್ ರೂಫ್ ಗಾಡಿ ಬರುತ್ತೆ, ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಅದ್ ಬೇಡವಾ 270 ಅಲ್ಲಿ ನಿಮ್ಗೆ ವಿತ್ 275 ವಿತ್ ರಿಜಿಸ್ಟ್ರೇಷನ್ ಕೊಡ್ತೀನಿ. ವಿತ್ ರಿಜಿಸ್ಟ್ರೇಷನ್. ಇದು 10 ಮಾಡಲ್, ಇದು 13 ಮಾಡಲ್. ಬಟ್ ಓನ್ಲಿ ಡಿಫರೆನ್ಸ್ ಅಂತಂದ್ರೆ ಇದು ಸನ್ ರೂಫ್ ಏರ್ ಬ್ಯಾಗ್ ಡಿಫರೆನ್ಸ್ ಬರುತ್ತೆ. ಓಕೆ, ಅದು NOC ವಿತ್ ನಂಬರ್ ಜೊತೆ ಅದು 275 ಗೆ ನಂಬರ್ ಜೊತೆ ಕೊಡ್ತೀನಿ. ಸೆಕೆಂಡ್ ಓನರ್ ಆಗಿರುತ್ತೆ. ಓಡಿರೋದು ಸರ್ ಅದು ನಿಮ್ಗೆ 72,000 ಚೇಂಜ್ ಓಡೈತೆ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಸೇಲ್ ಆಗಿದೆ ಇದೆಯಾ ಸರ್? ಇದೆ ಸರ್, ಒಂದು i10 ಬುಕ್ ಐತೆ. ಇನ್ನೊಂದು ನಿಮ್ಗೆ ಪೋಲೋ GT ಐತೆ. ತುಂಬಾ ಜನ GT ಬೇಕು ಅಂತ ಹೇಳಿದ್ರಿ. ಒಂದೇ ಗಾಡಿ ರೇರ್ ಪೀಸ್ ತಂದಿದ್ದೀನಿ. ಗಾಡಿ ತುಂಬಾ ಚೆನ್ನಾಗೈತೆ. 450 ವಿತ್ NOC ಜೊತೆ ಕೊಟ್ ಮಾಡ್ತಾ ಇದೀವಿ. ಮುಂದೆ ಬಂದ್ರೆ ಆನ್ ಟೇಬಲ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 4,50,000 ವಿತ್ NOC ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 14 ಮಾಡಲ್ ಸಿಂಗಲ್ ಓನರ್. ಓಕೆ, ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತಿದೀನಿ ಯಾವ ತರ ಬರುತ್ತೆ. ಇನ್ನ ರಿಫಬ್ ಆಗಿಲ್ಲ ಗಾಡಿ ತುಂಬಾ ಚೆನ್ನಾಗೈತೆ. ಓಕೆ, ಬನ್ನಿ ಆನ್ ಟೇಬಲ್ ನೋಡಿದ್ರೆ ಇದು ಗಾಡಿ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಅದೇ ಡೆಂಟಿಂಗ್ ಪೇಂಟಿಂಗ್ ಕೆಲಸ ಐತೆ, ಮಾಡಿಸ್ಬೇಕು. ಜಸ್ಟ್ ಅರೈವ್ ಆಗಿರೋದು ಗಾಡಿ. ಶೋರ್. ಓಕೆ ಸರ್, ಏನ್ ಸರ್ ಈ ಕಡೆ ನೋಡಿದ್ರೆ ಸನ್ ರೂಫ್ ಗಾಡಿಗಳೇ ತರಿಸಿದಾರೆ. ಈ ಕಡೆ ನೋಡಿದ್ರೆ ಕ್ರೂಸ್, ಹಿಂದ್ಗಡೆ ನೋಡಿದ್ರೆ i10. ಹಂಗೆ ಈ ಕಡೆ ಟರ್ನ್ ಮಾಡಿದ್ರೆ ಟ್ವಿನ್ಸ್ ತರ ಇರೋ i10 ಗಳಿದೆ ಸರ್. ಮಾಡಲ್ ಸೇಮ್ ಅನ್ಕೋತೀನಿ ಸರ್. ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಸೇಮ್ ಪ್ರೈಸ್, ಸೇಮ್ ಬಜೆಟ್ ಅಲ್ಲಿ ಐತೆ. ನಿಮ್ಗೆ ದೊಡ್ಡ ಗಾಡಿ ಬೇಕಂದ್ರೂ ಕೊಡ್ತೀನಿ, i10 ಚಿಕ್ಕ ಗಾಡಿ ಬೇಕಂದ್ರೆ ಕೊಡ್ತೀನಿ, ಆರ್ಚ್ ಪ್ಯಾಕ್ ಬೇಕಂದ್ರೂ ಕೊಡ್ತೀನಿ. ಇದ್ ಬಂದ್ಬಿಟ್ಟು 2010 ಮಾಡಲ್, ಸೆಕೆಂಡ್ ಓನರ್, 70,000 ನೋಡೈತೆ ಸರ್. ಸೇಫ್ಟಿ ವಾಯ್ಸ್ ಬಂದ್ರೆ ನಿಮ್ಗೆ 8 ಏರ್ ಬ್ಯಾಗ್ಸ್ ಬರುತ್ತೆ, ಸನ್ ರೂಫ್ ಬರುತ್ತೆ, ಅಲೋವಿಲ್ಸ್ ಸ್ಟಾಕ್ ಐತೆ. ಗಾಡಿ ರಿಫಬ್ ಮಾಡ್ಬೇಕು, ರಿಫಬ್ ಮಾಡ್ಕೊಡ್ತೀವಿ. 325 ವಿತ್ NOC ಜೊತೆ ಕೊಟ್ ಮಾಡ್ತಾ ಇದೀವಿ. ಫೈನಲ್ 285 ಗೆ ಮಾಡ್ಕೊಡ್ತೀನಿ ಸರ್. 2,85,000 ಗೆ ಮಾಡ್ಕೊಡ್ತೀನಿ. ಇನ್ನೊಂದ್ ಬೇಕಾ? ಸೇಮ್ ಗಾಡಿ 100% ನಿಮ್ಗೆ 100 ಇಲ್ಲ 160% ಬಟನ್ ಐತೆ. ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್, ಇದ್ರಲ್ಲೂ 8 ಏರ್ ಬ್ಯಾಗ್ಸ್ ಗಾಡಿ. 3rd ಓನರ್ ಆಗೈತೆ. ಇದ್ ಬೇಕಂದ್ರೆ 275 ಕ್ಲೋಸ್ ಮಾಡ್ಕೊಡ್ತೀನಿ. 2,75,000 ವಿತ್ NOC ಮಾಡ್ಕೊಡ್ತೀನಿ. 10 ಮಾಡಲ್. ಓಕೆ, ಸೇಮ್ ಫ್ಯೂಚರ್ ಗಾಡಿ ನಿಮ್ಗೆ ಇದ್ ಬೇಕಂದ್ರೆ ಕೊಡ್ತೀನಿ, ಇದ್ ಬೇಕಂದ್ರೂ ಕೊಡ್ತೀನಿ. ಸೇಮ್ ಕ್ರೂಸ್ ಐತೆ, i10 ಐತೆ, ನಿಮ್ಗೆ ಹೋಂಡಾ ಸಿಟಿ ಐತೆ. ಆಲ್ಮೋಸ್ಟ್ 2,50,000 ಬಜೆಟ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ ಐತೆ. ಬನ್ನಿ ಮಾಡ್ಕೊಡ್ತೀನಿ. ಪೋಲೋ ಬೇಕಂದ್ರೆ 1 ರಿಂದ 3 ಐತೆ. ಹೋಂಡಾ ಸಿಟಿ ಸೇಮ್ 2 ಆಪ್ಷನ್ ಇರುತ್ತೆ.